ನಮಸ್ಕಾರ ಸ್ನೇಹಿತರೆ, ಅಧಿಕೃತವಾದಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಂದರೆ ಇವತ್ತೇ ಅಧಿಸೂಚನೆ ಆಗಿರ್ತಕ್ಕಂಥದ್ದು. ನೇಮಕಾತಿ ಅಧಿಸೂಚನೆ ಅಲ್ಲ, ಇದು ಮೊದಲು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಷ್ಟು ನಿಯಮಗಳ ಅಧಿಸೂಚನೆ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಏನು ಅನ್ನೋಂಥದ್ದು ಒಂದು ಮಾಹಿತಿಯನ್ನು ಮೊದಲು ತಿಳ್ಕೊಳ್ಳಿ. ಯಾಕಂದರೆ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದು 100% ನಿಮಗೆ ಗ್ಯಾರಂಟಿಯನ್ನು ನೀಡ್ತೀನಿ. ನೋಡಿಲಿ, ನೇಮಕಾತಿ ಬಗ್ಗೆ ಈ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದಷ್ಟು ನಿಯಮಗಳು ಬದಲಾವಣೆ ಆಗಿವೆ. ಏನೆಲ್ಲ ಬದಲಾವಣೆಗಳು ಆಗಿವೆ ಮತ್ತು ಈ ಒಂದು ನೇಮಕಾತಿ ಯಾವಾಗ ಆಗ್ಬೋದು, ಅಂದರೆ PU ಉಪನ್ಯಾಸಕರ ನೇಮಕಾತಿ ಯಾವಾಗ ಆಗ್ಬೋದು, ಇದೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೇನಾದರೂ ಡೌಟ್ಸ್ಗಳು ಇದ್ರೂ ಕೂಡ ಕಮೆಂಟ್ಸ್ ಮಾಡಿರಿ, ನಿಮ್ಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ನೋಡಿಲಿ, ಏನು ಅಂತಂದರೆ ತಾವು ನೋಡ್ಬೋದು, ಮೊದಲ ಡೇಟ್ ನೋಡಿಬಿಡ್ರಿ, ಯಾಕಂದರೆ ಕ್ಲಿಯರ್ ಆಗಲಿ ನಿಮಗೂ ಕೂಡ. 18/6/2026 ಅಂದರೆ ಇವತ್ತು ಬಂದಿರತಕ್ಕಂಥ ಒಂದು ಅಧಿಸೂಚನೆ ಇದು. ಈ ಒಂದು ಅಧಿಸೂಚನೆ ನೋಡಿ ಎಲ್ಲಿದು ಅಂತಂದರೆ ಗೊತ್ತಾಗುತ್ತೆ ನಿಮಗೆ, ಮೊದಲನೇ ಸಾಲಿನಲ್ಲೇ ಗೊತ್ತಾಗುತ್ತೆ. ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ನಿಯಮಗಳು ಅಂತ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಒಂದಷ್ಟು ನಿಯಮಗಳು ಬದಲಾಗಿದ್ದಾವೆ. ಏನು ಕರಡು ನಿಯಮಗಳು ಬದಲಾಗಿದ್ದಾವೆ ಅನ್ನೋದನ್ನು ಇಲ್ಲಿ ತಾವು ನೋಡ್ಬೋದು. ನೋಡಿ, ಶೀರ್ಷಿಕೆ ಮತ್ತು ಪ್ರಾರಂಭ ಕರಡು ನಿಯಮಗಳು ಏನಂತಂದರೆ, ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಇನ್ನು ಮುಂದೇನು ಈ ಒಂದು ನಿಯಮಗಳಿಗೆ ಅಂದರೆ 2026 ಅಂತೇಳಿ ಕರಿಬೇಕಾಗುತ್ತೆ. ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ 2ನೇ ಪಾಯಿಂಟು, ಕೋಷ್ಟಕದ ತಿದ್ದುಪಡಿ. ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಸಾಮಾನ್ಯ ಸೇವೆಗಳು ಅಂದರೆ ಈ ಒಂದು ಪದವಿ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟ ನೇಮಕಾತಿ ನಿಯಮಗಳು. ನೋಡಿ, 2013 ಕೋಷ್ಟಕ ಕ್ರಮ ಸಂಖ್ಯೆ 10ರಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಂತ ಏನಿತ್ತಲ್ಲ, ಅಂಕಣ 4ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆಯಲ್ಲಿ ಕೊನೆಯಲ್ಲಿ ಈ ಕೆಳಗಿನಂತೆ ಸೇರ್ಪಡೆಗೊಳಿಸ್ತಕ್ಕದ್ದು. ಅಂದರೆ ಇಷ್ಟು ದಿನ ಅಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಂತ ಇತ್ತು. ಆದರೆ ಇನ್ನು ಮುಂದೆ ಏನಾಗಿದೆ ಅಂತಂದರೆ ಅದು ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ ಅಂದರೆ, ನೇರ ನೇಮಕಾತಿ ಮೂಲಕ ನಾವುಗಳು ಆಯ್ಕೆ ಆಗ್ಬೋದು, ಅಥವಾ ಬಡ್ತಿ ಹೊಂದುವುದರ ಮೂಲಕನಾದರೂ PU ಉಪನ್ಯಾಸಕರಾಗಬಹುದು. ಈ ರೀತಿಯಾಗಿ ನೇಮಕಗೊಂಡಂಥ ಉಪನ್ಯಾಸಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧಿಸಬೇಕು. ನೋಡಿ, ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ, ಏನು ಅಂತಂದರೆ HSTR ನೇಮಕಾತಿ ಮತ್ತು HSTR ಮತ್ತು ಈ ಒಂದು PUಗೆ ನೋಟಿಫಿಕೇಷನ್ ಹೆಚ್ಚು ಕಡಿಮೆ ಲೇಟ್ ಆಗ್ಬೋದು ಅಂತ ಹೇಳ್ಕೊಂಡು ಬಂದಿದ್ದೆ. ಫೈನಲಿ ಇತ್ತೀಚಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ನಿಮಗೆ ಒಂದು ಗೊಂದಲವನ್ನು ನಿಮಗೆ ನಿವಾರಿಸಿ ಕೊಟ್ಟಿದ್ದೆ. ಅಂದರೆ ಈ ಒಂದು 9 ಮತ್ತು 10ನೇ ತರಗತಿ ಅಂದರೆ ಈಗೇನಿದೆ ಅಂತಂದರೆ NEP ಪ್ರಕಾರ 9th to 12th ಒಂದೇ ಕ್ಯಾಂಪಸ್ಸಲ್ಲಿ ಆಗೋದ್ರಿಂದ PUCಗೆ ಅಂತಲೇ ಸಪ್ರೇಟ್ ತುಂಬೋದು, ಅಥವಾ ಅಂದರೆ ನೋಟಿಫಿಕೇಷನ್ ಮಾಡೋದು, ಮತ್ತು HSTRಗೆ ಅಂತಲೇ 9th 10th ಅಷ್ಟೇ ಎರಡೇ ಕ್ಲಾಸಿಗೋಸ್ಕರ ನೇಮಕಾತಿ ಮಾಡೋದು, ಈ ರೀತಿ ಮಾಡಲಿಕ್ಕಿಲ್ಲ ಅಂತ ನಾನು ನಿಮಗೆ ಹೇಳಿದ್ದೆ. ಅಂದರೆ ಈಗ ಅದನ್ನೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ, ಫಸ್ಟಿಂದನೇ ಹೇಳ್ತೀನಿ ಕೇಳಿ. 1ರಿಂದ 5ನೇ ತರಗತಿ ಏನು PST, 6ರಿಂದ 8ನೇ ತರಗತಿ GPT, ಮತ್ತು 9th 10th HSTR ಅಂತ ಇತ್ತು. ಅಂದರೆ ಈಗಲೂ ಇದೆ. ಮತ್ತು ಫಸ್ಟ್ ಇಯರು ಮತ್ತು ಅಂದರೆ 11, 12 ಅಂದರೆ ಈ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತಕ್ಕಂಥದ್ದು PU ಅಂತೇನು ನಾವು ಕರಿತಾ ಇದ್ವಿ. ಆದರೆ ಇನ್ನು ಮುಂದೆ ಏನು ಅಂತಂದರೆ, ಇದಕ್ಕೆ ಬೇರೆ ನೇಮಕಾತಿ ಮಾಡ್ಕೊಂಡು ಕುಂತ್ರೆ ಅಲ್ಲಿ ಒಂದೇ ಕ್ಯಾಂಪಸ್ಸಲ್ಲಿ 9th 10th ಕ್ಲಾಸ್ಗೆ ಬೇರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಇಷ್ಟಕ್ಕೆ ನೇಮಕಾತಿ ಬೇರೆ ಮಾಡಲಿಕ್ಕಿಲ್ಲ. ಯಾಕಂದರೆ NEP ಒಳಗೆ ಹೆಂಗೈತೆ ಅಂದ್ರೆ 1ರಿಂದ 5, 6ರಿಂದ 8, 9ರಿಂದ 10 9ರಿಂದ 12 ಈ ರೀತಿಯಾಗಿ ನೇಮಕಾತಿ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನೇಮಕಾತಿ ಲೇಟ್ ಆಗ್ತಾಯಿದೆ. ಬಟ್ ಏನೆಲ್ಲ ನಿಯಮಗಳನ್ನು ತಿದ್ದುಪಡಿ ಮಾಡ್ತಾರೆ. ಆದರೆ PU ಉಪನ್ಯಾಸಕರ ಏನು ನೇಮಕಾತಿ ಆಗ್ತಾರಲ್ಲ, ಅದನ್ನು ಬಹುತೇಕ ನನಗನ್ಸಿದ ಮಟ್ಟಿಗೆ 9th to 12th ಕನ್ಫರ್ಮ್ ಅಂತ ಹೇಳಿದ್ದೆ. ಈಗ ಅದೇ ರೀತಿಯಾಗಿ ಇಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ಅಂದರೆ ಇನ್ನು ಮುಂದೆ ಏನು ನೇರ ನೇಮಕಾತಿ ಮೂಲಕ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಾರೆ. ಅಂದರೆ ಈಗ ನೋಡಿ, ನಾಳೆನೇ ನೋಟಿಫಿಕೇಷನ್ ಆಯಿತು ಅಂದರೆ ನಾಳೆ ಆಗಲ್ಲ. ಯಾಕಂದರೆ ಈ ಒಂದು ಕರಡು ನಿಯಮಗಳಿಗೆ ಟೈಮ್ ಕೊಡಬೇಕು. ಅದಕ್ಕೆ ಜನರು ಏನರ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ. ಆ ನಂತರ ಅದೆಲ್ಲವೂ ಸ್ವೀಕೃತ ಆದಂಥ ಆಕ್ಷೇಪಣೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟು ಅಂತಿಮವಾಗಿ ಗೆಜೆಟ್ ಹೊರಡಿಸಿದ ನಂತರವೇ ಈ ನಿಯಮಗಳು ಜಾರಿ ಬರ್ತವೆ. ಅಂದರೆ ಬಹುತೇಕ ಜಾರಿ ಬರುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಇನ್ನು ಮುಂದೆ ಬರೀ
ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಅಷ್ಟೇ ಅಲ್ಲ, ನೀವು ಪಿ ಯು ಉಪನ್ಯಾಸಕರು ಈಗೇನು 814 ಅನಿಸುತ್ತೆ, 814 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ ನಂತರ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೀತೀರಿ. ಎಕ್ಸಾಮ್ ಬರೆದ ನಂತರ ನಾನು ಜಸ್ಟ್ ನಾ ಪಿ ಯು ಲೆಕ್ಚರ್ ಆಗಿದ್ದೀನಿ. ನಾನು 11th ಮತ್ತು 12th ಅಂದರೆ 11, 12 ಈ ಎರಡೇ ಕ್ಲಾಸಿಗೆ ನಾನು ಪಾಠ ಮಾಡೋದು ಅನ್ನುವಂತಿಲ್ಲ. ಯಾಕೆಂದರೆ ನಿಯಮಗಳನ್ನು ತಿದ್ದುಪಡಿ ಮಾಡಿ 9th to 12th ಅಂತ ಮಾಡಿದ್ದಾರೆ. ಬಹುತೇಕ ಈ ಜೂನ್ನಲ್ಲೇ ಏನು ಮಾಡಿದ್ದಾರೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳನ್ನು ಅಂದರೆ 50 ಪ್ರೌಢಶಾಲೆಗಳನ್ನು ಪಿ ಯು ಕಾಲೇಜುಗಳನ್ನಾಗಿ ಉನ್ನತೀಕರಿಸಿದ್ದಾರೆ. ಅಂದರೆ ಅಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಾರೆ. ಮತ್ತು ಅಲ್ಲಿ 50 ಕಾಲೇಜುಗಳಂತಂದರೆ ಮತ್ತು ಅಲ್ಲಿ ಪಿ ಯು ಉಪನ್ಯಾಸಕರನ್ನ ಮತ್ತು ಹೈಸ್ಕೂಲ್ ಇಟ್ಕೊಂಡು ಅವರು ಪಿ ಯು ಉಪನ್ಯಾಸಕರನ್ನ ಸಪ್ರೇಟಾಗಿ ಎರಡೇ ಕ್ಲಾಸ್ಗೋಸ್ಕರ ನೇಮಕಾತಿ ಮಾಡಲ್ಲ. ಮತ್ತು ಇನ್ನೊಂದು ಏನಂತಂದರೆ ಅದು ಒಂದೇ ಕ್ಯಾಂಪಸ್ನಲ್ಲಿ ಇನ್ನು ಮುಂದೆ ಮಾಡ್ತಕ್ಕಂಥ ಚಾನ್ಸ್ ಇದೆ. ಅಂದರೆ ಎಲ್ಲ ಪಿ ಯು ಕಾಲೇಜುಗಳನ್ನು ಅಂದರೆ ಪಿ ಯು ಮತ್ತು ಹೈಸ್ಕೂಲ್ ಒಂದೇ ಕ್ಯಾಂಪಸ್ಸಲ್ಲಿ ಆಗಿಬಿಡ್ಬೇಕಂತ ಸರ್ಕಾರದ ಒಂದು ಆಶೆಯನ್ನು ಕೂಡ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಆಗಿರ್ತಕ್ಕಂಥ ನಿಯಮ ಬದಲಾವಣೆಗಳು ತುಂಬ ಇಂಪಾರ್ಟೆಂಟ್. ಈ ಒಂದು ಕರಡು ಅಧಿಸೂಚನೆಗೆ ಈ ಒಂದು ಕರಡು ನಿಯಮಗಳಿಗೆ ಯಾರೆಲ್ಲ ಒಂದು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸ್ತಿರ್ತಾರೆ. ತದನಂತರ ಫೈನಲ್ ಆಗಿ ರಾಜ್ಯಪತ್ರ ಪ್ರಕಟಣೆ ಆದ ನಂತರ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಕೆಲವೇ ದಿನ ಅಂದರೆ ನನಗನ್ಸಿದ ಮಟ್ಟಿಗೆ ಇದು 1 ತಿಂಗಳು ಹೋಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಂದರೆ ಈ 1 ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ಜುಲೈ 15ರಿಂದ ಜುಲೈ 20ರ ನಡುವೆ ಮ್ಯಾಕ್ಸಿಮಮ್ ಅನ್ಕೊಳ್ರಪ್ಪ, ಜುಲೈ ತಿಂಗಳು ದಾಟಲ್ಲ. ಅಂದರೆ ಈ ಜುಲೈ ಒಳಗಡೆ ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ 1-1.5 ತಿಂಗಳು ನೋಟಿಫಿಕೇಷನ್ ಆಗೋದಕ್ಕೆ ಟೈಮ್ ತೊಗೊಂಡ್ರೆ ಆ ಕಡೆ 2 ತಿಂಗಳ ಎಕ್ಸಾಮ್ಗೆ ಅವರು ಅವಕಾಶವನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ನೀವು ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡ್ರಿ ಅಂತಂದರೆ ಅಂದರೆ 100 ದಿನಗಳ ಒಂದು ಅವಕಾಶವನ್ನು, ಈ 100 ದಿನಗಳ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ನನಗನ್ಸಿದ ಮಟ್ಟಿಗೆ ಈ 100 ದಿನಗಳಲ್ಲಿ ಈ 100 ದಿನಗಳಲ್ಲಿ ಒಂದು ಎಕ್ಸಾಮ್ ನಡೆಯುವಂಥದ್ದು. ಅದಕ್ಕೋಸ್ಕರ ಈ 100 ದಿನಗಳಲ್ಲಿ ನೀವು ಹೆಂಗೆ ಪ್ಲ್ಯಾನ್ ಹಾಕೊಳ್ರಿ, ನಿಮ್ಮ ಸಬ್ಜೆಕ್ಟ್ನ ಯಾವ ರೀತಿ ಓದ್ಕೊಂಡು ಈ ಒಂದು ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ಬೋದು. ಅಂದರೆ 100 ದಿನ ಅಂದರೆ ನೋಟಿಫಿಕೇಷನ್ ಆಗೋಕ್ಕೆ 100 ದಿನ ಅಲ್ಲ, ಇದು ಎಕ್ಸಾಮ್ಗೆ 100 ದಿನ ನನ್ನ ಪ್ರಕಾರ. ಅಂದರೆ ಹೆಚ್ಚಿಗೆ ಸಿಕ್ಕರೆ ಅನುಕೂಲ, ಯಾಕಂದರೆ ಸಿಲೆಬಸ್ಸು ಜಾಸ್ತಿ ಇರುತ್ತೆ. ಹೆಚ್ಚಿಗೆ ಸಿಕ್ಕಷ್ಟು ಅನುಕೂಲ, ಯಾಕಂದರೆ ನೋಟಿಫಿಕೇಷನ್ ಆಗಿರುತ್ತಲ್ಲ ಆ ಧೈರ್ಯ ಇರುತ್ತೆ. ನೋಟಿಫಿಕೇಷನ್ ಆದ ನಂತರ ಒಂದು 2 ತಿಂಗಳು ಸಿಗ್ತಕ್ಕಂಥ ಟೈಮು 3 ಅಥವಾ 4 ತಿಂಗಳು ಸಿಕ್ಕರೆ ತುಂಬ ಒಳ್ಳೆಯದು. ಆದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ KEದವರು ಈ ಒಂದು ಎಕ್ಸಾಮನ್ನು ನಡೆಸೋದ್ರಿಂದ ಅಷ್ಟು ಸಮಯವನ್ನು ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಲಿ ಈ ಒಂದು ನೋಟಿಫಿಕೇಷನ್ ಶೀಘ್ರದಲ್ಲಿ ಆಗೋದ್ರಿಂದ ಕೂಡಲೇ ನೀವು ನಿಮ್ಮ ಸಿಲೆಬಸ್ ಏನಿದೆ ಅದರ ಪ್ರಕಾರ ಓದ್ತಾ ಹೋಗಿ. ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಂಥ ಹಲವಾರು ಮಾಹಿತಿಗಳನ್ನು ನಮಗೆ ಆಗಾಗ್ಗೆ ನೀಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಪಿ ಯು ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗಿರ್ಬೋದು, PST GPT HSTR ನೇಮಕಾತಿಗಳು, ಹೀಗೆ ಒಟ್ಟಾರೆ ಈ ಒಂದು ಬೋಧಕರ ಹುದ್ದೆಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ನನ್ನ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಆ ಒಂದು ಟೆಲಿಗ್ರಾಮ್ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ 2 ಕಡೆ ಇರುತ್ತೆ. ನೀವು ಜಾಯ್ನ್ ಆಗಿ. ಮತ್ತು ಹಲವಾರು ವೀಡಿಯೋಗಳನ್ನು ನಾನು ಆಗಾಗ್ಗೆ ಮಾಡ್ತಿರ್ತೀನಿ. ನಿಮ್ಮೇನು ಡೌಟ್ ಇದೆ ಕಮೆಂಟ್ಸ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.